ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಗೆ ಸೇರಿದ ಏಳಗಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗುವಂತೆ ದಾನಿಗಳು ನೀಡಿದ ಸ್ಮಾರ್ಟ್ ಟಿವಿಯನ್ನು ಕಾಂಗ್ರೆಸ್ ಮುಖಂಡರು ಹಾಗೂ ತಾಲೂಕು ಬಗರ್ ಹುಕುಂ ಕಮಿಟಿ ಅಧ್ಯಕ್ಷರಾದ ಚಿನ್ನರಾಜು ಅಂಗನವಾಡಿ ಕೇಂದ್ರಕ್ಕೆ ಹಸ್ತಾಂತರಿಸಿದರು. ಅಂಗನವಾಡಿ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗುವ ಹಿನ್ನೆಲೆಯಲ್ಲಿ ಇಂದಿನ ಶೈಕ್ಷಣಿಕ ಪದ್ಧತಿಗಿಂತ ಭಿನ್ನವಾಗಿ ಸ್ಮಾರ್ಟ್ ಟಿವಿಯಲ್ಲಿ ಬರುವ ದೃಶ್ಯಾವಳಿಯನ್ನು ವೀಕ್ಷಿಸಿ ಅರಿಯಲು ಸಹಕಾರಿಯಾಗುವಂತೆ ದಾನಿಗಳಾದ ಕಾಳೇಗೌಡರ ಮಗ ಬಸವರಾಜು ಹಾಗೂ ಶಿವಣ್ಣನವರ ಮಗ ಬಸವರಾಜುರವರು ಸ್ಮಾರ್ಟ್ ಟಿವಿಯನ್ನು ಅಂಗನವಾಡಿ ಕೇಂದ್ರಕ್ಕೆ ನೀಡಿದ್ದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗೊಂದು ಸರ್ಕಾರಿ ಮಾದರಿ ಶಾಲೆಯನ್ನು ತೆರೆಯುವ ಮೂಲಕ ಎಲ್ಲಾ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಕನಕಪುರ ತಾಲೂಕಿನಲ್ಲಿ 6 ಗ್ರಾಮ ಪಂಚಾಯಿತಿಗಳಲ್ಲಿ ಮಾದರಿ ಶಾಲೆಯನ್ನು ಪ್ರಾಯೋಗಿಕವಾಗಿ ತೆರೆದು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಅದೇ ನಿಟ್ಟಿನಲ್ಲಿ ಅವರ ಪಕ್ಷದ ಏಳಗಳ್ಳಿ ಗ್ರಾಮದ ಮುಖಂಡರಾದ ಹಾಗೂ ಜಿಲ್ಲಾ ದಿಶಾ ಕಮಿಟಿಯ ಅಧ್ಯಕ್ಷರಾದ ಎಚ್.ಕೆ. ರವಿರವರು ತಮ್ಮ ಗ್ರಾಮದಲ್ಲಿ ವಿನೂತನವಾಗಿ ಅಂಗನವಾಡಿ ಸೇರಿದಂತೆ ಸರ್ಕಾರಿ ಶಾಲೆಯ 174 ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರವನ್ನು ನೀಡಿದ್ದಾರೆ. ಹಾಗೆಯೇ ಗ್ರಾಮ ಪಂಚಾಯಿತಿ ಅನುದಾನದಡಿಯಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಪಡೆಯಲು ಅನುಕೂಲವಾಗುವಂತೆ 5 ಲಕ್ಷ ವೆಚ್ಚದಲ್ಲಿ ಕಂಪ್ಯೂಟರ್ ಲ್ಯಾಬ್ ಕೂಡ ಅಳವಡಿಸಲಾಗಿದೆ. ಒಟ್ಟಿನಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿಗಳಿಂದ ಒಂದು ಕೈ ಮೇಲೆ ಎಂಬಂತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಬರಬೇಕೆನ್ನುವ ಚಿಂತನೆಯಡಿಯಲ್ಲಿ ಏಳಗಳ್ಳಿ ಸರ್ಕಾರಿ ಶಾಲೆ ಮಾದರಿಯಾಗಲು ಈ ಗ್ರಾಮದ ಮುಖಂಡರಾದ ಎಚ್.ಕೆ. ರವಿರವರ ಶ್ರಮ ಹಾಗೂ ಅವರ ಕನಸು ನಿಜಕ್ಕೂ ಶ್ಲಾಘನೀಯ. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪ, ಟಿಎಪಿಸಿಎಂಎಸ್ನ ನಿರ್ದೇಶಕರಾದ ಮಹೇಶ್, ಉಯ್ಯಂಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮರಿಯಪ್ಪ, ಉಪಾಧ್ಯಕ್ಷರಾದ ಪ್ರಭಾವತಿ, ಜಗದೀಶ್, ಉಯ್ಯಂಬಳ್ಳಿ ಹೋಬಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. Yeah,